ಇವತ್ತು ಡಿ ಕೆ ಶಿವಕುಮಾರ್ ಅವರು ನೂತನ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಅಧಿಕಾರ ಸ್ವೀಕರಿಸುವ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಕುಟುಂಬಸ್ಥರು, ಅನೇಕ ಗಣ್ಯತಿರು, ಆತ್ಮೀಯರು ಎಲ್ಲರೂ ಸಹ ಆಗಮಿಸ್ತಾರೆ. ನಮ್ಮ ಜೊತೆಗಿದ್ದಾರೆ ಇವತ್ತು ಕುಸುಮಾ ಹನುಮಂತರಾಯಪ್ಪನವರು. ಮೇಡಮ್, ಪ್ರಮುಖವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಏನು ಅನ್ನಿಸ್ತಾ ಇದೆ ಮೇಡಮ್? ಅವರು ನಮ್ಮ ನಾಯಕರು, ನಮ್ಮ ಮಾರ್ಗದರ್ಶಕರು. ಇವತ್ತು ಬಹಳ ಸಂತೋಷವಾದಂಥ ದಿನ. ಬಹುಶಃ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಇವತ್ತು ಅಚ್ಚುಳಿಯುವಂಥ ದಿನ. ಯಾಕಂತಂದರೆ ಒಬ್ಬ ಮನುಷ್ಯನ ಪರಿಶ್ರಮ, ಪಕ್ಷನಿಷ್ಠೆ ಹಾಗೂ ಪ್ರಯತ್ನ ಇದೆಯಲ್ಲ, ಅದಕ್ಕೆ ಸಿಕ್ಕಿರುವಂಥ ಪ್ರತಿಫಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಮಗಂತೂ ಬಹಳ ಸಂತೋಷ ಇದೆ. ಡಿ ಕೆ ಶಿವಕುಮಾರ್ ಸರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಮೇಡಮ್, ಇನ್ನು ನಿಮ್ಮ ವಿಚಾರಕ್ಕೆ ಬಂದರೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಕನ್ನು ಮಾಡ್ತಾ ಇದ್ದೀರಾ. ಆರ್ ಆರ್ ನಗರ ಕ್ಷೇತ್ರದಲ್ಲಿ ನೀವು ಚುನಾವಣೆ ಸಹ ಸ್ಪರ್ಧಿಸಿದ್ರಿ. MLC ಸ್ಥಾನದ ಆಕಾಂಕ್ಷಿ ಅಂತ ಸಹ ನೀವು ಬಿಂಬಿಸ್ಕೊಂಡಿದ್ದೀರಾ. ಏನು ಹೇಳ್ತೀರಾ? ರಾಜಕಾರಣಕ್ಕೆ ನನ್ನನ್ನು ಬೈ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಕರ್ತಂದಿದ್ದೇ ಡಿ ಕೆ ಶಿವಕುಮಾರ್ ಸರ್. ಅವರು ನಮ್ಮ ಮಾರ್ಗದರ್ಶಕರು, ಸತತವಾಗಿ ನಮಗೆ ಶಕ್ತಿಯನ್ನು ನೀಡ್ತಾ ಬರ್ತಿದ್ದಾರೆ. ಅವರು ನನ್ನ ರಾಜಕಾರಣಕ್ಕೆ ಕರ್ಕೊಂಡು ಬಂದಾಗಲೂ ಕೂಡ ಒಂದೇ ಮಾತು ಹೇಳಿದ್ದು, ನೀನು ಬೇರೆ ಏನನ್ನು ಯೋಚನೆ ಮಾಡಬೇಡ, ಬರೀ ಕಷ್ಟಪಟ್ಟು ಕೆಲಸ ಮಾಡು, ಅನಿವಾರ್ಯ ಆಗೋವರೆಗೂ ನೀನು ಕೆಲಸ ಮಾಡಬೇಕು, ನೀನು ಅನಿವಾರ್ಯತೆ ಸೃಷ್ಟಿಯಾಗಬೇಕು, ಅಲ್ಲಿವರೆಗೂ ನೀನು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಹೇಳಿರುವಂಥ ನಾಯಕರವರು. ಸೊ ಹಾಗಾಗಿ ನಮಗೆ ವಿಶೇಷವಾಗಿ ಮತ್ತಷ್ಟು ಶಕ್ತಿ ಬಂದಂಗಾಗುತ್ತೆ, ಮತ್ತಷ್ಟು ಕೆಲಸ ಮಾಡಲಿಕ್ಕೆ ಪ್ರೇರಣೆ ಸಿಗುತ್ತೆ. ಮೇಡಮ್, ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಅವರಿಂದ ಏನು ಎಕ್ಸ್ಪೆಕ್ಟೇಷನನ್ನು ಮಾಡ್ತೀರಾ ಮೇಡಮ್? ನೋಡಿ, ಕಳೆದ 3 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಒಳ್ಳೆ ಕೆಲಸಗಳನ್ನು, ಜನಪರವಾದಂಥ ಕೆಲಸಗಳನ್ನು, ಗ್ಯಾರಂಟಿಗಳನ್ನು ನೀಡ್ತಾ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸರ್ ಅವರ ವಿಷನ್ ಏನಿದೆ, ಅದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಒಟ್ಟಾರೆ ಇಡೀ ರಾಜ್ಯದ ಏಳಿಗೆಯ ದೃಷ್ಟಿಯಿಂದ ಅವ್ರು ಯಾವೆಲ್ಲ ವಿಷನನ್ನು ಇಟ್ಕೊಂಡಿದ್ದಾರೆ ಅವೆಲ್ಲವೂ ಕೂಡ ಸಾಕಾರಗೊಳ್ಳಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಕುಸುಮಾ ಹನುಮಂತರಾಯಪ್ಪ ಅವರ ಮಾತು. ರಾಘವೇಂದ್ರ ವಿ ಎನ್, ಪವರ್ ಟಿವಿ, ಬೆಂಗಳೂರು.